ಈಗ ನಿಮಗೆ ಸಾಥ್ ಹೊಡೆದ್ರೆ ನಿಮಗೂ ಗೊತ್ತಾತ. ಗೋಮಾತೆಗೆ ಇವತ್ತು ಬಸವಣ್ಣಪ್ಪಗೆ ಅನ್ನ ಹಾಕಬೇಕು, ಅದರಲ್ಲಿ ಮುಂಜಾನೆ ಮಾಡಿ ನೋಡಿದ್ರೆ ನಮ್ಮದು ಸಾವಿರಾರು ಪಾಪ ಮಾಡಿದ್ರೆ ಇವತ್ತು ಪರಿಹಾರ ಆಗ್ತದೆ. ಅಂಥ ಪ್ರಾಣಿ ಗೋಮಾತೆ ಹಂಡಿ ತೆಗಿಬೇಕು, ಕೈಲಿ ತೆಗೆದು ಹಾಕಬೇಕು. ಗೋಮಾತೆ ಹಂಡಿದಿಂದ ಇವತ್ತು ತಗೊಂಡು ನಮ್ಗೆ ಎಲ್ಲ ಮಾಡಿದ ಪಾಪಗಳು ನಾಶ ಆಗೋಗ್ತಾವ. ಇಂಥ ಬಿಟ್ಟರೆ ಟ್ಯಾಕ್ಟರ್ ತರ್ತೀರಿ, ಅದು ಅನುಭವ ಮಾಡ್ತೀರಿ, ಹಂಡಿದು ಸಂಖ್ಯೆನೇ ತೆಗಿತೀರಿ. ಇದು ಯಾವ ಪಾಪ? ಅದಕ್ಕೆ ನಿಮ್ಮ ಮನಸ್ಸುಗಳು ನಿರಾರ ಇಲ್ಲ, ಸ್ಥಿರ ಇಲ್ಲ. ನಿಮ್ಮ ಮನಸ್ಸು ಹೆಂಗೆ ಭಾವನೆಗಳು ಎಲ್ಲ ಚೇಂಜ್ ಆಕೋತ ಹೊಂಟಾರೆ, ಹೆಂಗೆ ಅನ್ಯಾಯ ಕೆಟ್ಟ ಭಾವನೆಗಳು ನಿಮ್ಮಲ್ಲಿ ಬಂದವಲ್ಲ, ಈ ಪರಮಾತ್ಮನಲ್ಲಿನ ಭಾವನೆಗಳು ಅಂತ ಬಂದವ, ಅವನಿಗೂ ಬಂದವ. ನಾ ಯಾರು ಒಳ್ಳೆಯವ್ರ ಅವರಿಗೆ ಮಾಡಿ ಕೊಡಬೇಕು. ಈಗ ಮುಂದೆ ಹಿಂಗೆ ಬರ್ತದೆ ಮಳೆ. ಇವಾಗ ಚಲೋ ಇದ್ದಂದ್ರೆ ಇವ್ನು ಹೊಲ್ದಾಗ ಅಟ್ಟೆ ಮಾಡಿ ಕೊಟ್ಟಿಗೆ ಹೋಗ್ತಾನೆ, ಇವ್ನಿಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಾನೆ. ಇವಾಗ ಸುಮಾರಿದ್ದ ಅನ್ಯಾಯ ಮಾಡಿದೆ, ಇವ್ನು ಹೊಲ್ದಾಗ ಮಳಿನೇ ಕೊಡಲ್ಲ, ನೀರನ್ನು ಕೊಡ್ಲಿಕ್ಕೆ ಕೊಡಲ್ಲ ಅಂತ ಹೇಳಿದ್ರೆ ಬರೀ ಸುಖ ಇಲ್ಲ. ಇಲ್ಲಿ ವಾತಾವರಣ ಚಲೋ ಇರ್ತದೆ, ಗಾಳಿ ಚಲೋ ಇರ್ತದೆ, ಅನ್ನ ಚಲೋ ಇರ್ತದೆ, ನೀರು ಚಲೋ ಇರ್ತದೆ. ಅಲ್ಲಿ ಹೋಗಿ ಜಡ್ಡ ದಾಪ ಸೇರ್ಸೋ ಸಾಯ್ಲಿರ್ತವೆ. ನೀವೆಲ್ಲ ನಿಮ್ಗೆ ಚಂದ ಕಾಣದ. ಮಕ್ಕಳು ಒಳ್ಳೆ ಬುದ್ಧಿ ಕೊಡ್ರಿ, ಒಳ್ಳೆ ಸಂಸ್ಕೃತಿ ಕೊಡ್ರಿ, ಇವತ್ತು ಇಟ್ಕೊಳ್ಳಿ, ಉದಾಸ ಹಾಕ್ಕೊಳ್ಳಿ. ದೇವರ ಅದೇಂದ್ರ ನಮ್ಮ ತಮ್ಮ ತಾಯಿ ತಂದೆ ಅನ್ನೋದು ಭಾವನೆ ಬರಲಿ.